ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 13 ಬಗ್ಗೆ ಒಂದು ಬಿಗ್ ಅಪ್ಡೇಟ್ ತಂದಿದ್ದೀನಿ ನಿಮ್ಮ ಮುಂದೆ. ಬಿಗ್ ಬಾಸ್ ಕನ್ನಡ ಸೀಸನ್ 13 ನಿಜವಾಗ್ಲೂ ಕೂಡ ಒಂದು ಗ್ರ್ಯಾಂಡ್ ಆಗಿ ಲಾಂಚ್ ಆಗ್ತಾ ಇದೆ. ಅದು ಬರೀ ಕನ್ನಡದಲ್ಲಿ ಮಾತ್ರ ಅಲ್ಲ, 7 ಭಾಷೆಗಳಲ್ಲಿ ಒಂದೇ ದಿನ, ಒಂದೇ ತಿಂಗಳು, ಒಂದೇ ಟೈಮ್ ಅಲ್ಲಿ ಲಾಂಚ್ ಆಗ್ತಾ ಇದೆ. ಜಿಯೋ ಹಾಟ್‌ಸ್ಟಾರ್ ಅವರು ಇದ್ರ ಬಗ್ಗೆ ನಿಜವಾಗ್ಲೂ ಕೂಡ ಅವರು ಒಂದು ಬಿಗ್ ಅಪ್ಡೇಟ್ ನಮ್ಮ ಮುಂದೆ ತಂದಿದ್ದಾರೆ. ಆ ಬಿಗ್ ಅಪ್ಡೇಟ್ ನಾನು ಕೇಳಿದಾಗ ನನಗಂತೂ ತುಂಬಾನೇ ಖುಷಿ ಆಯ್ತು. ಅಂದ್ರೆ ಜಿಯೋ ಹಾಟ್‌ಸ್ಟಾರ್ ಅವರು ಯಾಕೆ ಈ ತರ ಒಂದನ್ನ ಅವ್ರು ಮಾಡಿದ್ರು ನನಗಂತೂ ಗೊತ್ತಿಲ್ಲ. 7 ಲ್ಯಾಂಗ್ವೇಜ್ಗಳಲ್ಲಿ ಒಂದೇ ಟೈಮಲ್ಲಿ, ಅಂದ್ರೆ ಸೆಪ್ಟೆಂಬರ್ 6ನೇ ತಾರೀಕು ಗ್ರ್ಯಾಂಡ್ ಆಗಿ ಲಾಂಚ್ ಆಗ್ತಾ ಇದೆ ಬಿಗ್ ಬಾಸ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಬಿಗ್ ಬಾಸ್ ನ ಒಂದು ಇತಿಹಾಸದಲ್ಲೇ, ಬಿಗ್ ಬಾಸ್ ಒಂದು ಇತಿಹಾಸದಲ್ಲೇ ಇದೇ ಫಸ್ಟ್ ಟೈಮು ಇಡೀ ಭಾರತದ ವಿವಿಧ ಲ್ಯಾಂಗ್ವೇಜ್ಗಳಲ್ಲಿ ಬಿಗ್ ಬಾಸ್ ಅನ್ನ ಒಂದೇ ದಿನ ಲಾಂಚ್ ಮಾಡ್ತಾ ಇರೋದು. ನಿಜವಾಗ್ಲೂ ಕೂಡ ಎಲ್ಲರ ಗಮನ ಇವಾಗ ಬಿಗ್ ಬಾಸ್ ಕಡೆ ಇದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಸೆಪ್ಟೆಂಬರ್ 6ನೇ ತಾರೀಕು ಗ್ರ್ಯಾಂಡ್ ಆಗಿ ಲಾಂಚ್ ಆಗ್ತಾ ಇದೆ ಬಿಗ್ ಬಾಸ್. ಓಕೆ, ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಬರೋದಾದ್ರೆ ಸುದೀಪ್ ಸರ್ ಅವರ ಪ್ರೊಮೋ ಕೂಡ ರೆಡಿ ಆಗಿದೆ. ಪ್ರೊಮೋ ರೆಡಿ ಆಗಿರೋದಕ್ಕೆ ಒಂದು ಚಿಕ್ಕ ಕ್ಲಿಪ್ ನಮ್ಮ ಜಿಯೋ ಹಾಟ್‌ಸ್ಟಾರ್ ಅವರು ಯಾವಾಗ ಒಂದು 7 ಲ್ಯಾಂಗ್ವೇಜ್ಗಳ ಒಂದು ಪ್ರೋಮೋನ ಬಿಡುಗಡೆ ಮಾಡಿದ್ದಾರೆ. ಆ 7 ಲ್ಯಾಂಗ್ವೇಜ್ಗಳ ಪ್ರೋಮೋದಲ್ಲಿ ಫಸ್ಟ್ ಇಂದ ಒಬ್ಬೊಬ್ರೆ ಬರಕ್ಕೆ ಒಂದೊಂದು ಕ್ಲಿಪ್ ಹಿಂಗೆ ತೋರಿಸ್ತಾರೆ. ಒಂದೊಂದು ಕ್ಲಿಪ್ ಈ ತರ ಬಂದೋಗುತ್ತೆ. ನಮ್ಮ ಯಾರು ನಮ್ಮ ಸಲ್ಮಾನ್ ಖಾನ್ ಸರ್ ಆಗಿರ್ಬೋದು, ಅದೇ ರೀತಿ ನಮ್ಮ ಅನಿಲ್ ಕುಂಬ್ಳೆ ಅವರಾಗಿರ್ಬೋದು, ಅದೇ ರೀತಿ ನಮ್ಮ ಮೋಹನ್ ಲಾಲ್ ಸರ್ ಆಗಿರ್ಬೋದು, ಅದೇ ರೀತಿ ವಿಜಯ್ ಸೇದುಪತಿ ಅವರಾಗಿರ್ಬೋದು, ನಾಗಾರ್ಜುನ್ ಸರ್ ಆಗಿರ್ಬೋದು, ಅದೇ ರೀತಿ ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ಪ್ರೋಮೋದ ಒಂದು ಕ್ಲಿಪ್ ಕೂಡ ಹಿಂಗೆ ಹೋಗುತ್ತೆ. ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಒಂದು ಇದ್ರ ಮೇಲೆ ಹಿಂಗೆ ಸ್ಟ್ರೈಟ್ ಆಗಿ ಮಲಗಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಹಂಗೆ ಒಂದು ಲುಕ್ ಕೊಡ್ತಾರೆ. ಅಂದ್ರೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಒಂದು ಲುಕ್ ಕೊಡ್ತಾರೆ, ಈ ತರ ಮಲ್ಕೊಂಡು. ತುಂಬಾ ಕ್ಲಾಸಿ ಆಗಿದೆ ಲುಕ್, ತುಂಬಾ ಕ್ಲಾಸಿ ಅನ್ನೋದಕ್ಕಿಂತ ಎಕ್ಸ್ಟ್ರಾಡಿನರಿ ಆಗಿದೆ. ಒಂದು ಕ್ಲಿಪ್ ಏನಿದೆ ಸುದೀಪ್ ಸರ್ ಅವರ ಕ್ಲಿಪ್, ನಿಜವಾಗ್ಲೂ ಕೂಡ ಏನೋ ಒಂಥರ ಪವರ್ ಆಗಿದೆ. ಏನೋ ಒಂಥರ ಆ ಒಂದೇ ಒಂದು ಕ್ಲಿಪ್ ನಾನು ಅದನ್ನ ಜಿಯೋ ಹಾಟ್‌ಸ್ಟಾರ್ ಇಂದ ಅದೊಂದು ಕ್ಲಿಪ್ ನಾನು ಕಟ್ ಮಾಡ್ಕೊಳಕ್ಕೆ ಎಷ್ಟು ನನಗೆ ಟೈಮ್ ತಗೊಂಡು ಗೊತ್ತಾ? ಸತತ ಅರ್ಧ ಗಂಟೆ ತಗೊಂಡು. ಯಾಕಂದ್ರೆ ನನಗೆ ಸುದೀಪ್ ಸರ್ ಅವರ ಅದೊಂದು ಕ್ಲಿಪ್ ನೋಡಿ ನನಗಂತೂ ತುಂಬಾನೇ ಒಂಥರ ಗೂಸ್ ಬಂಪ್ಸ್ ಅಂತಾನೆ ಹೇಳ್ಬೋದು. ಏನೋ ಒಂದು ಸ್ಪೆಷಲ್ ಇದೆ ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಲ್ಲಿ ಅಂತ ಹೇಳ್ಬೋದು. ನಿಜವಾಗ್ಲೂ ಕೂಡ ನಮ್ಮ ಜಿಯೋ ಹಾಟ್‌ಸ್ಟಾರ್ ಅವರು ಒಂದು ಪ್ರೋಮೋನ ಬಿಡುಗಡೆ ಮಾಡಿದ್ದಾರೆ. ಅಂದ್ರೆ 7 ಲ್ಯಾಂಗ್ವೇಜ್ ಅಲ್ಲಿ ಒಂದೇ ಟೈಮ್ ಅಂದ್ರೆ ಸೆಪ್ಟೆಂಬರ್ 6ನೇ ತಾರೀಕು ನಾವು ಬಿಗ್ ಬಾಸ್ ನ ಲಾಂಚ್ ಮಾಡ್ತಾ ಇದೀವಿ. ಪ್ರತಿ ಲ್ಯಾಂಗ್ವೇಜ್ ಅಲ್ಲೂ ಕೂಡ ತುಂಬಾನೇ ಗ್ರ್ಯಾಂಡ್ ಆಗಿ ಲಾಂಚ್ ಆಗ್ತದೆ. ಜಿಯೋ ಹಾಟ್‌ಸ್ಟಾರ್ ಅಲ್ಲಿ ನೀವು 24x7 ಬಿಗ್ ಬಾಸ್ ನೋಡ್ಬೋದು ನೀವು ಅಂತೇಳಿ ಲಾಂಚ್ ಮಾಡಿದ್ದಾರೆ. ನಿಜವಾಗ್ಲೂ ಕೂಡ ಇನ್ನ 35 ದಿನಗಳಲ್ಲಿ ನೀನು 35 ಇನ್ನೇನಿದು ನಮ್ದು ಹೋಯ್ತಿದು, ಏನೋ ಜುಲೈ ಹೋಯ್ತು, ಇನ್ ಜುಲೈಯಲ್ಲಿ ಏನು 5 ಡೇಸ್ ಇದೆ. ಆ ಕಡೆ ಒಂದು 35 ಡೇಸ್, ಎಕ್ಸಾಕ್ಟ್ 40 ಡೇಸ್ ಅಲ್ಲಿ ಬಿಗ್ ಬಾಸ್ ಮುಂದೆ ಬರ್ತಾ ಇದೆ. ನಿಜವಾಗ್ಲೂ ತುಂಬಾ ಒಂಥರ ಕ್ರೇಜಿ ಫೀಲಿಂಗ್ ಇದೆ. ಯಾಕೆಂದ್ರೆ ಇಷ್ಟು ಬೇಗ ಬಿಗ್ ಬಾಸ್ ಮುಂದೆ ಬರ್ತಾ ಇದೆ. ಅದರೊಟ್ಟಿಗೆ ಅಗ್ನಿ ಪರೀಕ್ಷೆ ಕೂಡ ಇದೆ. ನಿಜವಾಗ್ಲೂ ಕೂಡ ಬ್ಯಾಕ್ ಟು ಬ್ಯಾಕ್ ಪ್ರೋಮೋಗಳು ಮುಂದೆ ಬರುತ್ತೆ. ನಿಜವಾಗ್ಲೂ ಕೂಡ ನಾನು ಎಲ್ಲರಿಗೂ ಹೇಳಕ್ ಇಷ್ಟಪಡ್ತಿರೋದು ಏನ್ ಗೊತ್ತಾ? ಬಿಗ್ ಬಾಸ್ ಕನ್ನಡ ಸೀಸನ್ 13 ಥ್ರೂ ಔಟ್ ದ ಸೀಸನ್ ನನ್ನ ಜೊತೆ ನೀವಿರ್ಬೇಕು, ನನ್ನ ರಿವ್ಯೂನ ನೀವು ನೋಡ್ಬೇಕು. ನಾನ್ ಮಾಡುವ ರಿವ್ಯೂ ನಿಮಗೆ ಇಷ್ಟ ಆಗುತ್ತೆ ಅನ್ನೋದಾದ್ರೆ ಖಂಡಿತವಾಗೂ ನನ್ನ ಚಾನಲ್ನ ಒಂದು ಮೆಂಬರ್ಶಿಪ್ ತಗೊಳ್ಳಿ. ಜಸ್ಟ್ 17 ರೂಪಾಯಿ ಅಷ್ಟೇ. 17 rupees ಅಲ್ಲಿ ನೀವು ನನ್ನ ಒಂದು ಚಾನಲ್ಗೆ ಮೆಂಬರ್ ಆಗ್ಬೋದು. 17 ರೂಪಾಯಿ ಕೊಟ್ಟು ಮೆಂಬರ್ ಆಗಿ ಏನು 3 ತಿಂಗಳಲ್ಲಿ ನಿಮ್ಗೊಂದು 45 ರೂಪೀಸ್ ಹೋಗುತ್ತೆ ಅಷ್ಟೇನೆ. ನೀವು ಮೆಂಬರ್ ಆಗೋದ್ರಿಂದ ನಿಮಗೇನಪ್ಪ ಬೆನಿಫಿಟ್ಸ್ ಅಂದ್ರೆ, ನೀವು ಹಾಕುವ ಕಮೆಂಟ್ಸು ನನಗೆ ಫಸ್ಟೇ ಕಾಣಿಸುತ್ತೆ, ನಾನು ರಿಪ್ಲೈ ಮಾಡಕ್ ನನಗೆ ಈಸಿ ಆಗುತ್ತೆ. ಅದೇ ರೀತಿ ನೀವು ಕೊಡುವಂತಹ ಸಜೆಷನ್ ಮೇಲೆ ನಾನು ವಿಡಿಯೋ ಮಾಡ್ಬೋದು. ಮತ್ತೆ ನಿಮ್ಮ ಕಮೆಂಟ್ಸು, ನಿಮ್ಮ ಒಪಿನಿಯನ್ ಅನ್ನ ನನಗೆ ಕೇಳೋಕೆ ಈಸಿ ಆಗುತ್ತೆ. ಅದೇ ರೀತಿ ಒಂದು ಲೈವ್ ಅಲ್ಲಿ ಆಗಿರ್ಬೋದು, ನಿಮ್ಮ ಕಮೆಂಟ್ಗಳು ನನಗೆ ಮೇಲೆ ಕಾಣಿಸುತ್ತೆ. ಹಾಗಾಗಿ ನಿಮ್ಮ ಜೊತೆ ನನಗೆ ಒಂದು ಕಮ್ಯುನಿಕೇಟ್ ಮಾಡಕ್ಕೆ ನನಗೆ ತುಂಬಾ ಈಸಿ ಆಗುತ್ತೆ. ಹಾಗಾಗಿ ದಯವಿಟ್ಟು ನನ್ನ ಚಾನಲ್ನ ಒಂದು ಮೆಂಬರ್ಶಿಪ್ ತಗೊಳ್ಳಿ ಅಂತೀನಿ. 17 ರೂಪಾಯಿನ ನನಗೋಸ್ಕರ ಕೊಡೋದ್ರಲ್ಲಿ ತಪ್ಪೇನಿಲ್ಲ ಅಂತೀನಿ. ಯಾಕಂದ್ರೆ ಇಡೀ ಬಿಗ್ ಬಾಸ್ 3.5 ತಿಂಗಳು ನಿಮ್ ಜೊತೆ ನಾನು ಇರ್ತೀನಿ. ಹಾಗಾಗಿ ಯಾಕೆ ಅಂದ್ರೆ 2 ವರ್ಷ ಬಿಗ್ ಬಾಸ್ ಕನ್ನಡ ಸೀಸನ್ 11 ಆಗಿರ್ಬೋದು, ಬಿಗ್ ಬಾಸ್ ಕನ್ನಡ ಸೀಸನ್ 12 ಆಗಿರ್ಬೋದು, 2 ವರ್ಷ ಓನ್ಲಿ ಒಂದು ಟೈಮ್ ಇದ್ದಾಗ ವಿಡಿಯೋ ಮಾಡ್ತಾ ಇದ್ದೆ. ಬಟ್ ಬಿಗ್ ಬಾಸ್ ಕನ್ನಡ ಸೀಸನ್ 13 ಬಂದ್ಬಿಟ್ಟು ನನ್ನ ಕೆಲಸ ಕಾರ್ಯಗಳು ಎಲ್ಲವನ್ನು ಬಿಟ್ಟು ಫುಲ್ ಫ್ಲೆಡ್ಜ್ ಆಗಿ ರಿವ್ಯೂ ಮಾಡ್ತಾ ಇದ್ದೀನಿ. ಹಾಗಾಗಿ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಓಕೆ, ನೆಕ್ಸ್ಟ್ ಬಿಗ್ ಬಾಸ್ ಕನ್ನಡ ಸೀಸನ್ 13 ಬಗ್ಗೆ ಹೇಳ್ಬೇಕು ಅನ್ನೋದಾದ್ರೆ, ನಿಮಗೆ
ಆಯ್ತಾ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಸರ್ಪ್ರೈಸ್ಗಳ ಮೇಲೆ ಸರ್ಪ್ರೈಸ್ ಕಾದಿದೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಲೆವೆಲ್ ಸರ್ಪ್ರೈಸ್ ನಿಮ್ ಮುಂದೆ ಇದೆ. ಯಾಕೆ ಅಂತಂದ್ರೆ ಈ ಸರಿ ಒಂದು ಬಿಗ್ ಬಾಸ್ ಇಂದ ಬಿಗ್ ಬಾಸ್ ಕನ್ನಡ ಸೀಸನ್ 13 ನಿಮ್ಗೆ ತುಂಬಾ ಸರ್ಪ್ರೈಸ್ ಇಟ್ಟಿದೆ. ತುಂಬಾ ಸರ್ಪ್ರೈಸ್. ನೀವೇನೆ ಓ ಗುರು ಏನ್ ಗುರು ಇದು ಅನ್ಬೇಕು, ಆ ತರ ಸರ್ಪ್ರೈಸ್ ಇಟ್ಟಿದೆ. ಯಾಕೆಂದ್ರೆ ಸುದೀಪ್ ಸರ್ ಅವರ ಹೋಸ್ಟ್ ಆಯ್ತಾ, ಗೊತ್ತು ನಮ್ಗೆ ಹೆಂಗೆ ಅನ್ನೋದು. ಸುದೀಪ್ ಸರ್ ಅವರು ಈ ಸರಿ ಆಯ್ತಾ ಒಂದು ಹೊಸ ಲುಕ್ ಅಲ್ಲಿ ಬಿಗ್ ಬಾಸ್ ವೇದಿಕೆಯಲ್ಲಿ ನಮ್ಮ ಮುಂದೆ ಕಾಣಿಸ್ಕೊಳ್ತಾ ಇದ್ದಾರೆ. ಅದೇ ರೀತಿ 24x7 ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಲೈವ್ ಬರ್ತಾ ಇದೆ. ಅದರ ಒಟ್ಟಿಗೆ ಕಾಮನ್ ಮ್ಯಾನ್ ಗಳು ಎಂಟ್ರಿ ಆಗ್ತಾ ಇದಾರೆ ಬಿಗ್ ಬಾಸ್ ಮನೆಗೆ. ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಮನೆ ಈ ಸರಿ ತುಂಬಾನೇ ನಮ್ಗೆ ಒಂದು ಕ್ಯೂರಿಯಾಸಿಟಿ ಹುಟ್ಟಿಸಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಬ್ಬ ಕಾಮನ್ ಮ್ಯಾನು ಯಾವುದೇ ತರದ ಒಂದು ಸಿನಿಮಾ ಮಾಡದೆ, ಒಂದು ಶೋ ಮಾಡ್ದೇನೆ ಬಿಗ್ ಬಾಸ್ ಮನೆ ಒಳಗಡೆ ಬಂದ್ರೆ ಅವನ ಆಕ್ಟಿವಿಟೀಸ್ ಹೇಗಿರುತ್ತೆ, ಅವ್ನು ಹೇಗ್ ಬಿಗ್ ಬಾಸ್ ಮನೆ ಒಳಗಡೆ ನಡ್ಕೊಂತಾನೆ ಅನ್ನೋದು ನಮ್ಮೆಲ್ಲರಿಗೂ ಒಂಥರ ಒಂದು ಕ್ಯೂರಿಯಾಸಿಟಿ ಇರುತ್ತಲ್ವಾ. ಖಂಡಿತವಾಗ್ಲೂ ಬಿಗ್ ಬಾಸ್ ಸೀಸನ್ 13 ಆಯ್ತಾ ಈ ಸರಿ ಮೂಲೆಯಿಂದ ಅಂದ್ರೆ ಕರ್ನಾಟಕದ ಮೂಲೆಯಿಂದ ಬರ್ತಿರುವಂತಹ ನಮ್ಮ ಕಾಮನ್ ಮ್ಯಾನುಗಳು ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗೋದ್ರಿಂದ ಇಡೀ ಕರ್ನಾಟಕವೇ ಬಿಗ್ ಬಾಸ್ ಅನ್ನ ಖಂಡಿತವಾಗ್ಲೂ ನೋಡುತ್ತೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಗಿಂತ ಬಿಗ್ ಬಾಸ್ ಕನ್ನಡ ಸೀಸನ್ 13 ಇನ್ನೂ TRP ತಗೊಳುತ್ತೆ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅದರೊಟ್ಟಿಗೆ ನಾನು ನಿಮಗೆ ಹೇಳ್ತಿರೋದು ಏನು ಅಂತಂದ್ರೆ, ದಯವಿಟ್ಟು ಬಿಗ್ ಬಾಸ್ ಕನ್ನಡ ಸೀಸನ್ 13 ಏನಿದೆ ಆಯ್ತಾ, ಇದು ಸೋಷಿಯಲ್ ಮೀಡಿಯಾನ ನಿಜವಾಗ್ಲೂ ಒಂದು ನೆಕ್ಸ್ಟ್ ಲೆವೆಲ್ ತಗೊಂಡೋಗುತ್ತೆ ಅಂತ ಹೇಳ್ತೀನಿ. ಯಾಕೆಂದ್ರೆ 7 ಭಾಷೆಗಳಲ್ಲಿ ಒಂದೇ ದಿನ ಬಿಗ್ ಬಾಸ್ ಲಾಂಚ್ ಆಗೋದ್ರಿಂದ ಸೋಷಿಯಲ್ ಮೀಡಿಯಾ ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಮಯವಾಗಿ ಮಾರ್ಪಡುತ್ತೆ ಅಂತಾನೆ ಹೇಳ್ತೀನಿ. ಯಾಕಂದ್ರೆ 7 ಲ್ಯಾಂಗ್ವೇಜ್ ಅಲ್ಲಿ ಬಿಗ್ ಬಾಸ್ ಒಂದೇ ದಿನ ಲಾಂಚ್ ಆದ್ರೆ ಯೋಚನೆ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ಇರ್ಬೋದು ಬಿಗ್ ಬಾಸ್ ಬಗ್ಗೆ ಟ್ರೆಂಡ್ ಅನ್ನೋದು. ಬರೀ ಯೂಟ್ಯೂಬ್ ಅಲ್ಲಿ ಮಾತ್ರ ಅಲ್ಲ, ಅದು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಟ್ವಿಟರ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಎಲ್ಲಾ ಕಡೆಯೂ ಕೂಡ ಖಂಡಿತವಾಗ್ಲೂ ಒಂದು ನೆಕ್ಸ್ಟ್ ಲೆವೆಲ್ ನ ಟ್ರೆಂಡ್ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಬಿಗ್ ಬಾಸ್ ಗೆ ಬರುವಂತಹ ಸ್ಪರ್ಧಿಗಳು ನಿಜವಾಗ್ಲೂ ಕೂಡ ಏನಾದ್ರೂ ಆಯ್ತಾ PR ಗಳನ್ನ ಸೆಟ್ ಮಾಡ್ಕೊಂಡಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅವರಿಗೋಸ್ಕರನೇ PR ಗಳನ್ನ ಇಟ್ಟಿದ್ರೆ ಖಂಡಿತವಾಗ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಅವರಿಗೋಸ್ಕರನೇ 100 ಚಾನಲ್ಗಳು ಸ್ಟಾರ್ಟ್ ಆಗ್ತವೆ. 100 ಆಯ್ತಾ ಅವ್ರನ್ನ ಸಪೋರ್ಟ್ ಮಾಡುವಂತಹ ಫ್ಯಾನ್ ಪೇಜ್ಗಳು ಸ್ಟಾರ್ಟ್ ಆಗ್ತವೆ. ಅವರಿಗೆ ಅಂತಾನೆ ಆಯ್ತಾ ನಿಜವಾಗ್ಲೂ ಕೂಡ ಅವ್ರನ್ನ ಟ್ರೆಂಡ್ ಮಾಡಕ್ಕೆ ಅಂತಾನೆ ಒಂದು ಸೆಟ್ ಆಫ್ ಪೀಪಲ್ ರೆಡಿ ಆಗಿರ್ತಾರೆ ಅಂತ ಹೇಳ್ಬೋದು. ತುಂಬಾ ಜನ ನನಗೆ ಬಿಗ್ ಬಾಸ್ ಕನ್ನಡ ಸೀಸನ್ 12, ಬಿಗ್ ಬಾಸ್ ಕನ್ನಡ ಸೀಸನ್ 11 ಅಲ್ಲಿ ಹೇಳ್ತಾ ಇದ್ರು, ನೀವು PR ಅಂತ ಹೇಳಿ, ನೀವು ಮೋಕ್ಷಿತಾ PR, ರಕ್ಷಿತಾ PR ಹಾಗೆ ಹೇಳ್ತಾ ಇದ್ರು. ಬಟ್ ನೀವು ಒಂದು ತಿಳ್ಕೊಬೇಕಾಗಿರೋದು ಏನಂದ್ರೆ, ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ಅಕೌಂಟ್ ಅಲ್ಲಿ ನಾನು ಆಕ್ಟಿವ್ ಆಗೇ ಇರಲ್ಲ. ನೀವು ನೋಡ್ಬೋದು ಹೋಗಿ ನನ್ನ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ನಾನು ಆಕ್ಟಿವ್ ಆಗೇ ಇರಲ್ಲ. ನಾನು ಆಕ್ಟಿವ್ ಆಗಿದ್ರೆ ತಾನೇ PR ಕೆಲಸ ಮಾಡಕ್ಕಾಗೋದು. ಯೂಟ್ಯೂಬ್ ಅಲ್ಲಿ ಇಟ್ಕೊಂಡು PR ಕೆಲಸ ಮಾಡಕ್ಕಾಗಲ್ಲ. ಯೂಟ್ಯೂಬ್ ಇಸ್ ಎ ರಿಯಲ್. ನಾವು ನಮ್ಗೆ ಏನ್ ಅನ್ಸುತ್ತೆ ಅದನ್ನ ನಾವು ರಿಯಲ್ ಆಗಿ ಮಾಡ್ಬೋದು. ಯಾರಿಗೂ PR ಕೆಲಸ ಮಾಡಕ್ಕೆ ಆಯ್ತಾ ನಾವು ಯೂಟ್ಯೂಬ್ ಅಲ್ಲಿ ಬಿಡೋದು ಇಲ್ಲ, ನಾವು ಮಾಡೋದು ಇಲ್ಲ ಆಯ್ತಾ. ಯಾಕೆ ಅಂತಂದ್ರೆ ಯೂಟ್ಯೂಬ್ ಅಲ್ಲಿ ನಾನು ಖಂಡಿತವಾಗ್ಲೂ ಯಾರ PR ಕೆಲಸನೂ ನಾನು ಮಾಡ್ತಾ ಇಲ್ಲ. ಇಟ್ ಈಸ್ ಮೈ ಓನ್ ಚಾನಲ್ ಆಯ್ತಾ. ನಾನು ಏನೇ ಮಾಡಿದ್ರು ಬಿಗ್ ಬಾಸ್ಗೆ ಸಂಬಂಧಪಟ್ಟಿದ್ದು, ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳಿಗೆ ಸಂಬಂಧಪಟ್ಟಿದ್ದು, ಅದೇ ರೀತಿ ಬಿಗ್ ಬಾಸ್ ಅಲ್ಲಿ ನಡೆಯುವಂತ ಎಷ್ಟೋ ವಿಷಯಗಳನ್ನ ನಿಮ್ ಮುಂದೆ ತರ್ತೀನಿ. ನನಗೆ ಒಂದೇ ಒಂದು, ನಾನು ಏನಾದ್ರೂ ತಪ್ಪು ಮಾಡಿದ್ರೆ ನೀವು ಕಮೆಂಟ್ ಹಾಕಿ, ನೀವು ಕೇಳುವಂತ ಅಧಿಕಾರ ನಿಮಗಿರುತ್ತೆ. ಖಂಡಿತವಾಗ್ಲೂ ನಾನು ನಿಮ್ಮ ಕಮೆಂಟಿಗೆ ಸ್ಪಂದಿಸ್ತೀನಿ, ಅದೇ ರೀತಿ ರಿಪ್ಲೈ ಕೂಡ ಕೊಡ್ತೀನಿ. ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ನಾನಂತೂ ವೇಟ್ ಮಾಡ್ತಾ ಇದ್ದೀನಿ. ಕೌಂಟ್ ಡೌನ್ ಸ್ಟಾರ್ಟ್ ಆಯ್ತು. ವೆರಿ ಸೂನ್ ಆಯ್ತಾ. ಸೆಪ್ಟೆಂಬರ್ 6 ಹಿಂಗ್ ಅನ್ನೋದ್ರಲ್ಲಿ ಬರುತ್ತೆ. ಸೆಪ್ಟೆಂಬರ್ 6 ಅಲ್ಲಿ ನಾವೆಲ್ಲರೂ ಕೂಡ ಬಿಗ್ ಬಾಸ್ ನ ಖಂಡಿತವಾಗ್ಲೂ ಆಯ್ತಾ ಲಾಂಚಿಂಗ್ ಡೇನ ಆಯ್ತಾ ಎಲ್ಲರೂ ಕುತ್ಕೊಂಡು ಆಯ್ತಾ ಹ್ಯಾಪಿಯಾಗಿ ನೋಡೋಣ ಅಂತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಅದೇ ರೀತಿ ನನ್ನ ಚಾನಲ್ ನ ಮೆಂಬರ್ಶಿಪ್ ತಗೊಳೋದಂತೂ ಮರಿಬೇಡಿ. ಜಸ್ಟ್ 17 ರೂಪೀಸ್, 17 ರೂಪಾಯಿ ಕೊಟ್ಟು ನನ್ನ ಚಾನಲ್ ಮೆಂಬರ್ಶಿಪ್ ತಗೊಳ್ಳಿ ಅಂತೀನಿ. ಬಾಯ್.